रविवार को हुमनाबाद में विधायक डॉक्टर सिद्धलिंगप्पा पाटिल ने पार्टी ऑफिस में एक प्रेस कॉन्फ्रेंस करते हुए एमएलसी भीमराव पाटिल के आरोप का जवाब दिया। इस अवसर पर सुभाष कल्लूर, अध्यक्ष पीएसएसके हलीकेट, सोमनाथ पाटिल, प्रभाकर नागराले, पद्माकर पाटिल और पार्टी के वरिष्ठ नेता उपस्थित थे। हुमनाबाद से केपी न्यूज के संवाददाता मोहिउद्दीन लाठोडी की रिपोर्ट। पत्रिका बंदರಲ್ಲಿ ಬಹಳಷ್ಟು ಜನರು ಪಾಲ್ಗೊಂಡಿದ್ರಿ। ಏನಿವತ್ತು ಆ ಒಂದು ಕಾರ್ಯಕ್ರಮದಾಗ ಆ ಒಂದು ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇದ್ದು ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡಬೇಕು ಆ ಒಂದು ಕಾರ್ಯಕ್ರಮ। ಆದರೆ ತಾವು ನೋಡಿದ ಹಾಗೆ ಇವತ್ತು ಎಮ್ಎಲ್ಸಿಗಳಂತ ಭೀಮರಾವ್ ಪಾಟೀಲ್ ಅವರು ಮಾತಾಡೋದಾಗ ರಾಜಕೀಯ ಭಾಷಣ ಮಾತಾಡ್ತಾ ಇದ್ದರು। ಸುಮ್ಮನೆ ಅವರು ಮಾತಾಡೋದು ಕೇಳಿದ್ರೆ ನಾನು ಯಾವ ಮಾತಾಡಿದಾಗ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ನಾನು ಯಾವ ಥರ ನಾವು ಪಾರ್ಟಿಸಿಪೇಟ್ ಮಾಡಬೇಕು, ನಾವು ಯಾವ ಥರ ಈ ಒಂದು ಕಾರ್ಯಕ್ರಮ ಇದೆ ಅದರಲ್ಲಿ ಯಾವುದೇ ಬೇಬಿತರಾಗಿ ಫಸ್ಟ್ ಪಾರ್ಟಿಸಿಪೇಟ್ ಮತ್ತು ಭೀಮರಾವ್ ಪಾಟೀಲ್ ಅವರಿಗೆ ಈ ಒಂದು ಕಾರ್ಯಕ್ರಮದ ನಮ್ಮದು ವಿದ್ಯಾರ್ಥಿಗಳ ಕಾರ್ಯಕ್ರಮದ ಇದು ರಾಜಕೀಯದು ಸ್ಟೇಜ್ ಅಲ್ಲ, ರಾಜಕೀಯದ ಇದು ಇಲ್ಲ। ನಮ್ಗೆ ರಾಜಕೀಯದು ಈಗ ಇದ್ದೇ ಇರುತ್ತೆ। ರಾಜಕೀಯ ಮಾಡೋದು ಬೇರೆ, ನಾವು ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ, ಏನು ಮಾಡ್ಬೇಕಂತ, ಯಾವಾಗ ಮಾತಾಡ್ಬೇಕಂತ ನೋಡಿ ಮಾತಾಡಬೇಕು। ಇವತ್ತು ರಾಜಕೀಯ ಇವತ್ತಿದು ರಾಜಕೀಯದಿಲ್ಲ, ರಾಜಕೀಯ ಮಾತಾಡ್ಲಕ್ಕ ಬೇರೆ ಬೇರೆ ಸ್ಟೇಜ್ಗಳಿರ್ತಾವೆ, ಅಲ್ಲಿ ಮಾತಾಡೋಣ। ಇದು ಉಂಟದ ಇಷ್ಟೆಲ್ಲ ದುಡ್ಡು ಅದು ನಿಮಗಿದ್ದಿರಬೇಕು, ಅದು ನಂಬಲಿಲ್ಲ, ನಮ್ಗೆ ಆ ಥರ ಯಾರೂ ಕಲಿಸಿಲ್ಲ। ಇವತ್ತು ಯಾವುದು ಕೂಡ ಇತ್ತು ಅಂತಂದ್ರೆ ನಮ್ಮ ಎಲ್ಲ ಅಧಿಕಾರಿಗಳು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ। ಇವತ್ತು ದಾರಿ ತಪ್ಪು ಕೆಲಸ ಮಾಡಬೇಕು ಅಂತ ತಾವೆಲ್ಲರೂ ಮುಗುರು ಮಾಡ್ತಾ ಇದ್ರಿ। ಇವತ್ತು ಅಧಿಕಾರ ಮ್ಯಾಗ ಏನಾರ ಅಂತಂದ್ರೆ ಏನು ಟ್ರಾನ್ಸ್ಫರ್ ಮಾಡ್ತೇವೆ ಅಂಜೆ ಸರ್ ಒಂದೇ ಅವರಿಗೇನು ಅಧಿಕಾರಿಗಳಿಗೆ ಪಾಪ ನನ್ನ ಹತ್ರ ಬಂದು ಗ್ರೂಪ್ ಕಳ್ಕೊತಾ ಇಲ್ಲ ಸರ್ ನಮ್ಗೆ ಸಾಕಾಗಿದೆ ಇವ್ರ ಕಾಲ। ಅನೇಕ ಅಧಿಕಾರಿಗಳು ಒಂದಿಲ್ಲ ಹರರೊಂದು ಅಧಿಕಾರಿಗಳಿಗೆ ನೀ ಅಲ್ಲಿ ಯಾಕೆ ಹೋದ್ವಿ, ನೀ ಇಲ್ಲ ಯಾಕೆ ಬಂದು ಇವ್ರಿಗೆ ಯಾಕೆ ಕೊಟ್ಟಿದ್ದಾರೆ। ಇವತ್ತು ಜನರು ನನಗೆ ತೀರ್ಪು ಕೊಟ್ಟಿದ್ದಾರೆ, ಇವತ್ತು ನನಗೂ ಕೆಲಸ ಮಾಡಕ್ಕೆ ಕೊಟ್ಟಿದ್ದಾರೆ। ತಾವು ನಾನೇನು ಮಾಡ್ತಿದ್ದೆ ಇವತ್ತು ತಾವು ಇನ್ನೊಂದು BSSK ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಮಾತಾಡ್ತಾರೆ। ಇವತ್ತು ಸುಮಾರು 30 ವರ್ಷ ಹಿರಿಯರು 20 ವರ್ಷ ಭೀಮಣ್ಣ ಖಂಡ್ರೆ ಸಾಹೇಬರು ಅಧ್ಯಕ್ಷ ಇದ್ದರು, 11 ವರ್ಷ ಈಶ್ವರ್ ಖಂಡ್ರೆ ಇದ್ದರು, 15 ವರ್ಷ ವೀರಣ್ಣ ಪಾಟೀಲ್ ಅವರು ಉಪಾಧ್ಯಕ್ಷರಾಗಿ ಕಾರ್ಯ ಮಾಡ್ಯಾರ, 5 ವರ್ಷ ಇಬ್ಬರು ಅಣ್ಣ ತಮ್ಮವರು ಡೈರೆಕ್ಟರ್ ಆಗಿ ಮಾಡ್ಯಾರ। ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೇನೆ, ನಾನು ಯಾವಾಗ ಶಾಸಕನಾಗಿದ್ದೀನಿ ಯಾವಾಗಲೂ ಕೂಡ ಅದ್ರ ಬಗ್ಗೆ ಯಾವುದೇ ಭೇದ ಭಾವ ಇಲ್ಲ, ಯಾವುದೂ ಇಲ್ಲ ಕೂಡ ಸರ್ಕಾರನಾಗ ಒತ್ತಡ ಹಾಕಿ ನಾ ಏನೂ ಇದ್ದಿಲ್ಲ। ಕಲ್ಲೂರು ಸಾಬ್ ನಾವು ಬೊಮ್ಮಾಯಿರಲ್ಲಿ ಬಹಳ ಶಕ್ತಿ ಹೋಗಿದ್ದೇವೆ, ಯಾಕಂತಂದ್ರೆ ಒಂದು ರೈತರ ಹಿತದೃಷ್ಟಿಯಿಂದ ಜನರಿಗೆ ಒಳ್ಳೆಯದಾಗುತ್ತೆ। ನಾನು ಫಸ್ಟ್ ಕ್ವಶನ್ ಮಾಡಿದೆ ಅಧಿವೇಶನದಲ್ಲಿ ನಾನು ಶಾಸಕನಾಗಿಲ್ಲ ಅಂತ ಹೇಳಿ ಒಂದು 22ನೇ ತಾರೀಕಿಗೆ ಚಾಲನೆ ಕೊಡಬೇಕಾಗಿತ್ತು। ಆದರೆ ಅವತ್ತು ಇವರಿಬ್ಬರೇ ನಮ್ಗೆ ಅದು ಕಾರ್ಯಕ್ರಮ ಇದೆ ಇದು ಕಾರ್ಯಕ್ರಮ ಮುಂದೆ ಹಾಕ್ಬೇಕಂತ ನನಗೆ CS ಮೇಡಮ್ ಫೋನ್ ಮಾಡಿದ್ರು, ಸರ್ ಈ ಥರ MLCಗಳು ಹೇಳ್ತಾ ಇದ್ರು, ಇಲ್ಲ ಮೇಡಮ್ ಅದು ಫೈನಲ್ ಆಗಿದೆ, ನಾನು ಅಧ್ಯಕ್ಷತೆ ಇದ್ದೀನಿ, ಅವ್ರಿಗೆ ಕೇಳೋದೇನಿದೆ, ಇಲ್ಲ ಸರ್ ಅವರು ಎಲ್ಲಿಗೂ ಹೋಗೋದಿದೆ ಅಂತ ಅವರೇ ಹೇಳಿ ಇದು ಮಾಡಿದ್ರು। ಅವರ ಆಸ್ಪತ್ರೆ ಕೊಡಲ್ಲ ಈಗ ಮುಂದೆ ಬರ್ತಾ ದಿನಗಳಲ್ಲಿ। ಇವತ್ತು ಎಲ್ಲೆಲ್ಲಿ ಲ್ಯಾಂಡ್ ಮಾಫಿಯಾ ಆಗಿದೆ, ನಾನು ಎಲ್ಲ ಕೂಡ ತೆಗಿತೀನಿ, ಬಹಿರಂಗವಾಗಿ ತೆಗಿತೀನಿ, ಕೆಲವೇ ದಿನಗಳಲ್ಲಿ ನಿಮ್ಗೆ ಗೊತ್ತಾಗ್ತದೆ ಎಲ್ಲಿ ಏನೇನು ನಡೀತಾ ಇದೆ ಅಂತ। ಇವತ್ತು ನಾನು ಯಾವುದು ಎದುರೋದು ಬಗ್ಗೋದು ಅಂತ ಹೇಳತ್ತಲ್ಲ, ನನಗೆ ಯಾವುದು ಹಂಚಿಕೆ ಇಲ್ಲ, ನನಗೆ ಯಾವುದು ಏನೂ ಇಲ್ಲ। ನನಗೆ ಇವತ್ತು ಏನು ಹುಮ್ನಾಬಾದ್ ಮತ್ತು ಕ್ಷೇತ್ರ ಜನತೆ ಒಂದೇನು ಆಶೀರ್ವಾದ ಮಾಡ್ಯಾರ, ಒಳ್ಳೆ ಕೆಲಸಗಳು ಮಾಡಲಂತ ನನಗೆ ಯಾವುದಕ್ಕೂ ಕೂಡ ಅಂಜಲನೆ, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಸರ್। ಅಧಿಕಾರಿ ಡಾಕ್ಟರ್ ಗೋವಿಂದ್ ಅವ್ರ ವಿಚಾರವಾಗಿ ನಿಮ್ಮ ಪಕ್ಷದಾದಂಥ ಪದ್ಮಾಕರ್ ಪಾಟೀಲ್ ಅವರ ಲೆಟರ್ ಬಹಿರಂಗಪಡಿಸಿದ್ದಾರೆ, ಅದು ಕುರಿತು ಏನು ಹೇಳ್ತೀರಾ? ಈಗ ಅವಾಗಿದ್ದಾಗ ಹಂಗೆ ಕೊಡ್ತಾರ ತಗೋತಾರ, ಅವ್ರಿಗೆ ಲೆಟರ್ ಯಾರು ತಗೋತಾರ, ಅದಕ್ಕೇನಿದೆ। ಇವತ್ತು ತಾವು ನೋಡ್ರಿ, ಇವತ್ತು ಗೋವಿಂದವರಿಗೆ ಬರಗಾಲ ಘೋಷಣೆ ಆಗಿದೆ, ಅವ್ರು ಯಾವುದೇ ಡಾಕ್ಟರ್ ಇದ್ದಾರ, ಪಶು ಡಾಕ್ಟರ್ ಇದ್ದಾರ, ಬರಗಾಲ ಘೋಷಣೆ ಆಗಿದ್ದಾಗ ಪಶು ಡಾಕ್ಟರ್ ಹೋಗಿ ಯುವ ಕುಂಡ್ರಿಸಲಿ ಸದಾ ಸಿದ್ದಿದ್ದೀನಿ ಅಂತ ಮೊದಲು ಕೂಡ ಹೇಳ್ತೀನಿ। ಅದ ಹಾಗೆ ಇನ್ನೊಂದು ಈ ಒಂದು JJ ವರ್ಕ್ ದುಗ್ಲಗುಂಡಿ ಮತ್ತು ಘಾಟ್ಬೋರ ಇವತ್ತು ಆ AW ಪಾಪ ಅವಾಗೆ ನನಗೂ ಹೇಳಿದ್ರು, ಅವರಿಗೂ ಹೇಳಂತ ಹೇಳಿ ಒಂದು 22ನೇ ತಾರೀಕಿಗೆ ಚಾಲನೆ ಕೊಡಬೇಕಾಗಿತ್ತು। ಆದರೆ ಅವತ್ತು ಇವರಿಬ್ಬರೇ ನಮ್ಗೆ ಅದು ಕಾರ್ಯಕ್ರಮ ಇದೆ ಇದು ಕಾರ್ಯಕ್ರಮ ಮುಂದೆ ಹಾಕ್ಬೇಕಂತ ನನಗೆ CS ಮೇಡಮ್ ಫೋನ್ ಮಾಡಿದ್ರು,
ಸರ್ ಈ ತರ MLC-ಗಳು ಹೇಳ್ತಾ ಇದ್ರು. ಇಲ್ಲ ಮೇಡಮ್ ಅದು ಫೈನಲ್ ಆಗಿದೆ, ನಾನು ಅಧ್ಯಕ್ಷತೆ ಇದ್ದೀನಿ, ಅವ್ರಿಗೆ ಕೇಳೋದೇನಿದೆ. ಇಲ್ಲ ಸರ್ ಅವರು ಎಲ್ಲಿಗೂ ಹೋಗೋದಿದೆ ಅಂತ ಅವರೇ ಹೇಳಿ ಇದು ಮಾಡಿದ್ರು. ಅವರ